ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 10 ಬುಧವಾರ. ನಾಳೆಯಿಂದ 63 ವರ್ಷ. ಈ 7 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಖಜಾನೆ ಫುಲ್ ದುಡ್ಡು. ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಜೂನ್ 10 ಬುಧವಾರದಿಂದ ಮುಂದಿನ 63 ವರ್ಷ ಈ 7 ರಾಶಿಯವರಿಗೂ ಕೂಡ ಖಜಾನೆ ಫುಲ್ ದುಡ್ಡು. ಕುಬೇರ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವರ ಜೀವನದಲ್ಲಿ ಇನ್ಮುಂದೆ ಸಕಲವೂ ಕೂಡ ಸೌಭಾಗ್ಯವನ್ನ, ಸನ್ಮಂಗಲವನ್ನ ಉಂಟು ಮಾಡುತ್ತೆ ಅಂತ ಹೇಳಬಹುದು. ಇವರ ಜೀವನದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗಿ ಕುಬೇರ ದೇವನ ಅನುಗ್ರಹ ಆಶೀರ್ವಾದದಿಂದ ಎಲ್ಲಾ ವಿಚಾರಗಳಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ತಾರೆ ಅಂತ ಹೇಳಬಹುದು. ಗುರುಕೃಪೆ ಚೆನ್ನಾಗಿರೋದ್ರಿಂದ ಇವರ ಜೀವನದಲ್ಲಿ ಮದುವೆಯ ಮಾತುಕತೆಗಳು ಕೂಡ ನೆರವೇರಬಹುದು ಅಂತ ಹೇಳಲಾಗ್ತಾ ಇದ್ದು, ಪ್ರೀತಿಯಲ್ಲಿರ್ತಕ್ಕಂಥವ್ರು ಮದುವೆಯ ವಿಚಾರವಾಗಿ ಮನೆಯವರ ಬಳಿ ಮಾತುಕತೆಯನ್ನ ಆಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಒಳಿತಾಗತ್ತೆ. ಮನೆಯವರು ಸಾಧ್ಯವಾದಷ್ಟು ನಿಮ್ಮ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಬಹುದು. ಇನ್ನು ಪ್ರೀತಿಯ ವಿಚಾರದಲ್ಲಿ ನೀವೀಗಾಗ್ಲೇ ನಂಬಿ ಮೋಸ ಹೋಗಿದ್ರಿ ಅಂತ ಹೇಳದೆ ಆ ಪ್ರೀತಿಯನ್ನ ಮರಳಿ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕೂಡ ಕಂಡುಕೊಳ್ತೀರಾ. ನಿಮ್ಮವರು ನಿಮ್ಮನ್ನ ಮತ್ತೆ ಬಂದು ಸೇರ್ತಾರೆ ಅಂತ ಹೇಳಬಹುದು. ಜೊತೆಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಲಾಭ ಕೂಡ ಸಿಗ್ತಾ ಹೋಗುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಕೂಡ ಪೂರ್ಣಗೊಳ್ಳುವ ಸಾಧ್ಯತೆ ಅಧಿಕವಾಗಿದ್ದು, ಈ ಒಂದು ವಿಚಾರದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ ಕಂಡು ಬರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಸಾಧ್ಯತೆಗಳು ಉದ್ಭವಿಸೋದ್ರಿಂದ ಸಕಾರಾತ್ಮಕ ಪ್ರಭಾವ ಕಾಣ್ತೀರಾ. ಉದ್ಯೋಗಗಳನ್ನು ಬದಲಾಯಿಸುವ ಅಥವಾ ಹೊಸದನ್ನ ಪ್ರಾರಂಭಿಸುವ ಬಗ್ಗೆ ಯೋಚನೆಯನ್ನ ಮಾಡ್ತಿರ್ತಕ್ಕಂಥವರಿಗೆ ಯಶಸ್ಸು ಸಿಗುತ್ತೆ. ಕುಟುಂಬದ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ಹೀಗಾಗಿ ಆರ್ಥಿಕ ಸ್ಥಿತಿ ಬಲಗೊಳ್ತಾ ಹೋಗುತ್ತೆ. ಈ ಸಮಯದಲ್ಲಿ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಅಧಿಕವಾಗಿದೆ. ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ಕಾಣ್ತಾ ಹೋಗುತ್ತೆ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ಮತ್ತು ಸ್ಥಗಿತಗೊಂಡ ಕೆಲಸಗಳು ಕೂಡ ಮುಂದುವರಿಯುತ್ತೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳು ಕೂಡ ಯಶಸ್ವಿಯಾಗುತ್ತೆ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಜನರು ಉತ್ತಮ ಫಲಿತಾಂಶವನ್ನು ಕೂಡ ಕಾಣ್ತಾರೆ. ಹೂಡಿಕೆ ವಿಚಾರದಲ್ಲೂ ಕೂಡ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದ್ದು, ವಿಧಿಯ ಬೆಂಬಲದಿಂದಾಗಿ ಅನೇಕ ಕಷ್ಟಕರವಾದ ಕೆಲಸಗಳನ್ನು ಕೂಡ ಬಹಳ ಸುಲಭವಾಗಿ ಮಾಡಿ ಮುಗಿಸ್ತೀರಾ. ಮದುವೆ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣಬಹುದು. ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಪ್ರಯೋಜನಕಾರಿ ದಿನಗಳನ್ನ ಕಾಣ್ತಾ ಹೋಗ್ತೀರಾ. ನಿಮ್ಮ ವ್ಯವಹಾರದಲ್ಲಿ ವಿಸ್ತರಣೆಗೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಮಕ್ಕಳಿಲ್ಲ ಅಂತಕ್ಕಂಥ ದಂಪತಿಗಳಿಗೆ ಈಗ ಮಗುವಿನ ಆಗಮನ ಮನೆಯಲ್ಲಿ ನಗುವನ್ನ ತರುತ್ತೆ ಅಂತ ಹೇಳಬಹುದು. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಪ್ರಗತಿ ಕಾಣ್ತೀರಾ. ದೀರ್ಘಕಾಲದಿಂದ ಮಾಡಿದ ಪ್ರಯತ್ನಗಳಿಗೆ ಫಲ ಸಿಗ್ತಾ ಹೋಗುತ್ತೆ. ಆದಾಯದಲ್ಲಿ ಹೆಚ್ಚಳದ ಲಕ್ಷಣವಿದ್ದು, ಆಸ್ತಿ ಅಥವಾ ವಾಹನದ ವಿಷಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ತೀರಾ. ಎಂದಿನಿಂದ ನಿಮ್ಮ ವೃತ್ತಿ ಜೀವನದ ಸ್ಥಾನ ಕೂಡ ಬಲಗೊಳ್ತಾ ಹೋಗುತ್ತೆ. ಕೆಲ ಸಮಯದಿಂದ ಉಂಟಾಗ್ತಿದ್ದಂತಹ ಸಮಸ್ಯೆಗಳು ಸುಧಾರಿಸಿ ವೃತ್ತಿ ಜೀವನದಲ್ಲಿ ಕ್ರಮೇಣ ಅದರ ಶಾಶ್ವತ ಯಶಸ್ಸಿನ ಸಾಧ್ಯತೆ ಇದ್ದು, ಆರ್ಥಿಕ ಸ್ಥಿತಿ ಬಲವಾಗಿ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ. ಮಾನಸಿಕವಾಗಿ ನೀವು ಮೊದಲಿಗಿಂತ ಉತ್ತಮರಾಗ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ, ತುಲಾ ರಾಶಿ, ಕನ್ಯಾ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದ.